ಪ್ರಜಲ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಚನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಈ ಮಾತನ್ನ ಎಲ್ಲಿರುವಾಗ ಮಾತನಾಡುವವರಾಗಿದ್ದಾರೆ ಅಂದರೆ ಶಿಲುಬೆಯ ಮೇಲೆ ಇರುವಾಗ ಮಾತನಾಡುವವರಾಗಿದ್ದಾರೆ. ಯಾರನ್ನ ನೋಡಿ ಮಾತನಾಡುವವರಾಗಿದ್ದಾರೆ ಅಂದರೆ ತನ್ನ ತಾಯಿಯನ್ನ ನೋಡಿ ಮಾತನಾಡುವವರಾಗಿದ್ದಾರೆ. ಹಾಗೆ ತನ್ನ ಪ್ರೀತಿಯ ಶಿಷ್ಯನನ್ನ ಕೂಡ ಆತನು ನೋಡಿ ಮಾತನಾಡುವವನಾಗಿದ್ದಾನೆ. ಆತನು ಶಿಲುಬೆಯ ಕಂಬದ ಮೇಲೆ ಇರುವಾಗ ಆತನು ತಿಳಿದುಕೊಳ್ಳುವವನಾಗಿದ್ದಾನೆ. ನನ್ನ ಸಮಯ ಮುಗಿಯಿತು, ನಾನಿವಾಗ ನನ್ನ ರಾಜ್ಯಕ್ಕೆ ನಾನಿವಾಗ ಹೋಗ್ಬೇಕು ಎಂದು ಆತನು ಅರಿತುಕೊಂಡವನಾಗಿ ಭೂಲೋಕದಲ್ಲಿರುವಂತಹ ತನ್ನ ತಾಯಿಗೆ ಆತನ ಏನ್ ಮಾಡುವವನಾಗಿದ್ದಾನೆ, ಒಬ್ಬರನ್ನ ನೇಮಿಸಿಕೊಡುವವನಾಗಿದ್ದಾನೆ. ಆಕೆಯನ್ನ ನೋಡಿಕೊಳ್ಳುವುದಕ್ಕಾಗಿ, ಆಕೆಯನ್ನ ನಡೆಸುವುದಕ್ಕಾಗಿ, ಆಕೆಯನ್ನ ಗಮನಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರೀತಿಯ ಶಿಷ್ಯನನ್ನೇ ಆತನ ಏನ್ ಮಾಡುವವನಾಗಿದ್ದಾನೆ, ನೇಮಿಸಿಕೊಡುವವನಾಗಿದ್ದಾನೆ. ಇಗೋ ನಿನ್ನ ತಾಯಿ, ಇಗೋ ನಿನ್ನ ಮಗನು ಎಂದು ಅವರಿಬ್ಬರನ್ನ ಆತನ ಏನ್ ಮಾಡುವವನಾಗಿದ್ದಾನೆ, ಒಪ್ಪಿಸಿಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆ ಹೊತ್ತಿನಿಂದ ಆ ಶಿಷ್ಯನು ಏನ್ ಮಾಡುವವನಾಗಿದ್ದಾನೆ, ಆಕೆಯನ್ನ ತನ್ನ ಮನೆಯಲ್ಲಿಯೇ ಇರಿಸಿಕೊಳ್ಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಒಂದು ಮಾದರಿನ ನಮಗೆ ತೋರಿಸಿಕೊಡುವವರಾಗಿದ್ದಾರೆ. ಏನು ಮಾದರಿ? ತನ್ನ ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂತಹ ಮಾದರಿ, ತಾಯಿಯನ್ನ ನೋಡಿಕೊಳ್ಳುವಂತಹ ಮಾದರಿ. ಆ ಒಂದು ಮಾದರಿನ ನಾವ್ ಇವತ್ತೇನ್ ಮಾಡಬೇಕು, ಅನುಸರಿಸಬೇಕು. ನಾವ್ ಇವತ್ತು ಎಷ್ಟೋ ಸಾರ್ತಿ ನಮ್ಮ ತಂದೆ ತಾಯಿಗಳನ್ನ ನಾವ್ ಇವತ್ತೇನ್ ಮಾಡುವವರಾಗಿದ್ದೇವೆ, ಅವಮಾನ ಪಡಿಸುವವರಾಗಿದ್ದೇವೆ, ಅವ್ರ ವಿರೋಧವಾಗಿ ತಪ್ಪುಗಳನ್ನ ಮಾಡುವವರಾಗಿದ್ದೇವೆ. ಆದರೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಒಂದು ಮಾದರಿನ ನಮಗೆ ತೋರಿಸಿಕೊಟ್ಟಿದ್ದಾರೋ ಶಿಲ್ಬೆ ಮೇಲೆ ಇರುವಾಗಲೂ ಕೂಡ ಆ ಒಂದು ಮಾದರಿಯಲ್ಲಿ ನಾವು ಇವತ್ತೇನ್ ಮಾಡಬೇಕು, ನಡೆದು ಹೋಗಬೇಕು. ಆತನು ಈ ಭೂಲೋಕವನ್ನ ಬಿಟ್ಟು ಹೋಗುವಾಗ ತನ್ನ ತಾಯಿಯನ್ನ ಹಾಗೆಯೇ ಬಿಟ್ಟು ಹೋಗದೆ ಒಬ್ಬರಿಗೆ ಒಪ್ಪಿಸಿಕೊಟ್ಟು ಹೋಗುವವನಾಗಿದ್ದಾನೆ. ಅಂದರೆ ಒಂದು ಜವಾಬ್ದಾರಿಯಿಂದ ಆತನು ನಡೆದುಕೊಂಡು ಹೋಗುವವನಾಗಿದ್ದಾನೆ. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ನಾವು ಇವತ್ತೇನ್ ಮಾಡಬೇಕು, ಒಂದು ಜವಾಬ್ದಾರಿ ಉಳ್ಳವರಾಗಿ ನಡೆದುಕೊಂಡು ಹೋಗಬೇಕು. ಎಷ್ಟೇ ವಿಧವಾದ ತಪ್ಪುಗಳು ನಡೆಯುವಾಗಲೂ, ಎಷ್ಟೇ ಅವಮಾನಗಳಾಗುವಾಗಲೂ, ಎಷ್ಟೇ ಜಗಳಗಳು ಕುಟುಂಬದಲ್ಲಿ ಹೋರಾಡಿಕೊಂಡು ಬರುವಾಗಲೂ ನಾವೇನ್ ಮಾಡಬಾರದು, ಆ ಒಂದು ಜವಾಬ್ದಾರಿಯನ್ನು ಬಿಟ್ಟು ಹೊರಗಡೆ ಹೋಗಬಾರದು. ಪ್ರೀತಿಯುಳ್ಳ ದೇವಜನರೇ, ಅವುಗಳಲ್ಲೇ ನಾವು ಇವತ್ತೇನ್ ಮಾಡಬೇಕು, ನಡೆದು ಹೋಗಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಈ ಒಂದು ಶಿಲುಬೆಯ ಮಾತಿಗಾಗಿ ಸ್ತೋತ್ರ ದೇವರೇ. ಕರ್ತನೆ, ನೀನ್ ಹೇಗೆ ಭೂಲೋಕದಲ್ಲಿರುವಂತಹ ತಾಯಿಯನ್ನ ದೇವರೇ ಒಬ್ಬ ಶಿಷ್ಯನಿಗೆ ಒಪ್ಪಿಸಿಕೊಟ್ಟು ಒಂದು ಜವಾಬ್ದಾರಿ ಉಳ್ಳವನಾಗಿ ನಡೆದಿದ್ದೀರೋ, ಆ ಒಂದು ಮಾದರಿಯನ್ನ ನಾವು ಅನುಸರಿಸಿ ಅಪ್ಪ ಒಂದು ಜವಾಬ್ದಾರಿ ಉಳ್ಳವರಾಗಿ ನಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಆಗುವಂತೆ ನೀವು ಸಹಾಯ ಮಾಡ್ರಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.